ಬ್ರೋ, ನಿಮ್ಮ ಪ್ರಕಾರ ಹೈ ಪ್ರೋಟೀನ್ ಇಂಟೇಕ್ ಇಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ವಾ? ಆ ಪ್ರೋಟೀನು ಫುಡ್ ಇಂದ ಆದ್ರೂ ಬರ್ಬೋದು, ಸಪ್ಲಿಮೆಂಟ್ ಇಂದ ಬರ್ಬೋದು ಅಂತ ನಮ್ಮ ಫಾಲೋವರು ಪ್ರಶ್ನೆ ಮಾಡಿದ್ರು ನಮಗೆ. ನನ್ನ ಉತ್ತರ 100% ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಕನ್ಸಿಡರಿಂಗ್ ಅವ್ರಿಗೆ ಮುಂಚೆ ಕಿಡ್ನಿ ಇಶ್ಯೂಸ್ ಇರಬಾರ್ದು, ಕಿಡ್ನಿ ಸ್ಟೋನ್ಗೆ ಆಪರೇಟ್ ಆಗಿರಬಾರ್ದು. ಡಾಕ್ಟರ್ಸ್ ಹೇಳೋದು ಒಂದು ವಿಡಿಯೋದಲ್ಲಿ ಕೇಳಿದೆ, ಅವ್ರಿಗೆ ಬರೋ ಜಿಮ್ ಕ್ಲೈಂಟ್ಸ್ ಎಲ್ಲ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ಕಿಡ್ನಿ ಇಶ್ಯೂಸ್ ತಗೊಂಡ್ ಬರ್ತಾ ಇದ್ದಾರೆ ಅಂತ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನನ್ನ ಫ್ರೆಂಡ್ಸು ಕ್ಲೈಂಟ್ಸು ತುಂಬಾ ಜನದ ಕಂಡೀಷನ್ ಅಲ್ಲಿ ನೋಡಿದೀನಿ, ಅವರ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬಂದಾಗ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರಲ್ಲ, ಅವ್ರಿಗೆ ಹೈ ಯೂರಿಕ್ ಆಸಿಡ್ ಇದ್ದೇ ಇರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ. ಈಗ ಬಾಡಿ ಬ್ರೇಕ್ ಡೌನ್ ಆಯ್ತು, ವೀಕ್ ಆಯ್ತು, ವಯಸ್ಸಾದಾಗ ಫೀಲ್ ಆಗ್ತಿದೆ, ಓವರ್ ವೇಟ್ ಆಗಿದ್ದೀನಿ ಅಂತ ವಿತೌಟ್ ಬ್ಲಡ್ ಟೆಸ್ಟ್ ಜಿಮ್ಗೆ ಜಾಯ್ನ್ ಆಗ್ಬಿಟ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಪಾಸ್ಟ್ 5-10 years ಇಂದ ಅಫೆಕ್ಟ್ ಆಗಿರುತ್ತೆ ಕಿಡ್ನಿಗೆ ಯೂರಿಕ್ ಆಸಿಡ್ ಆಗಿ. ಇನ್ನೇನ್ ಬ್ರೇಕ್ ಡೌನ್ ಆಗೋ ಟೈಮಲ್ಲಿ ಜಿಮ್ಗೆ ಜಾಯ್ನ್ ಆಗ್ತಾರೆ, ಪ್ರೋಟೀನ್ ಇಂಟೇಕ್ ಜಾಸ್ತಿ ಆಗ್ತಾರೆ, ಅದ್ ಮತ್ತಷ್ಟು ಜಾಸ್ತಿ ಆದಾಗ ಓಡಿಸ್ಕೊಂತಾರೆ. ಆಮೇಲೆ ಬ್ಲೇಮ್ ಎಲ್ಲ ಜಿಮ್ ಮೇಲೆ ಹಾಕ್ತಾರೆ, ವೇ ಪ್ರೋಟೀನ್ ಮೇಲೆ ಹಾಕ್ತಾರೆ, ಚಿಕನ್ನು ಮೊಟ್ಟೆ ಮೇಲೆ ಹಾಕ್ಬಿಟ್ಟು 5-10 ವರ್ಷದಿಂದ ಆಲ್ಕೋಹಾಲ್ ನಾವು ಕುಡಿತಿದ್ವಿ ಅದರಿಂದ ಆಗಿದೆ ಅನ್ನೋದನ್ನ ಕಂಪ್ಲೀಟ್ಲಿ ತೆಗೆದೇ ಹಾಕ್ಬಿಡ್ತಾರೆ, ಇಗ್ನೋರೇ ಮಾಡ್ಬಿಡ್ತಾರೆ. ಆಮೇಲೆ ಸ್ಟೇಟ್ಮೆಂಟ್ಸ್ ಕೊಡೋದು, 5-10 ವರ್ಷದಿಂದ ಆಲ್ಕೋಹಾಲ್ ಕುಡಿತಾ ಇದ್ದೆ, ನನಗೇನು ಆಗಿಲ್ಲ, ಜಿಮ್ಗೆ ಜಾಯಿನ್ ಆಗಿ 1 ತಿಂಗಳಲ್ಲಿ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ಕಿಡ್ನಿ ಇಶ್ಯೂಸ್ ಆಗಿದೆ ಅನ್ಬಿಟ್ಟು, ಅಥವಾ ಕಿಡ್ನಿ ಫೇಲ್ಯೂರ್ ಆಗೋಗಿದೆ ಅನ್ಬಿಟ್ಟು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಮೆಂಬರ್ಸ್ ಹತ್ರ, ಪೇರೆಂಟ್ಸ್ ಹತ್ರ, ಯಾರು ಜಿಮ್ಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಪ್ರೋಟೀನ್ ಕನ್ಸ್ಯೂಮ್ ಮಾಡಿದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತಾರೋ ಅವ್ರ ಹತ್ರ ಶೇರ್ ಮಾಡಿ, ಅವ್ರಿಗೂ ಎಜುಕೇಟ್ ಮಾಡಿ. ಜಿಮ್ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗೋದನ್ನ ತಡೀರಿ. ಜಿಮ್ಮಿಂದ ಯಾವುದೇ ಕಾರಣಕ್ಕೂ ಹಾರ್ಮ್ ಇಲ್ಲ, ಕಾಯಿಲೆಗಳು ಕ್ಲಿಯರ್ ಆಗುತ್ತೆ ಹೊತ್ತು ಯಾವುದೇ ಕಾಯಿಲೆಗಳು ಬರಲ್ಲ, ನೀವು ಸಾಯೋ ಹಾಗೆ ಮಾಡಲ್ಲ ಅದು.